ನಮಸ್ತೆ ವೀಕ್ಷಕರೇ, ಇದು ಶಿವ್ಯ ವೇದಿಕ ಅಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವ. ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಕನ್ಯಾ ರಾಶಿಯ ಒಂದು ಫೆಬ್ರವರಿ ತಿಂಗಳಿನ ಶುಭ ಫಲದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಕನ್ಯಾ ರಾಶಿಗೆ ಈ ತಿಂಗಳು ಸಮಫಲವಾಗಿರುತ್ತದೆ. ಕಾರಣ, ಕನ್ಯಾ ರಾಶಿಯಲ್ಲಿ ಜನ್ಮದಲ್ಲಿ ಕೇತು ಇರುವ ಕಾರಣ ಕೇತು ಶಾಂತಿಯನ್ನು ಮಾಡಿಸುವುದು ತುಂಬ ಉತ್ತಮವಾದ ಲಾಭ ಕೊಡುತ್ತದೆ. ಕನ್ಯಾ ರಾಶಿಗೆ 4ನೇ ಸ್ಥಾನದ ಅಧಿಪತಿಯಾಗಿ 9ನೇ ಸ್ಥಾನದಲ್ಲಿ ಇರುವ ಕಾರಣ ಕೆಲವು ಶುಭ ಕಾರ್ಯಗಳು ನಡೆಯುತ್ತಿರುತ್ತದೆ. ಕನ್ಯಾ ರಾಶಿಗೆ 4ನೇ ಸ್ಥಾನದ ಒಂದು ಸ್ಥಾನದಲ್ಲಿ ಸೂರ್ಯ ಮತ್ತು ಬುಧನು ಇರುವ ಕಾರಣ ಸರ್ಕಾರಕ್ಕೆ ಪಾವತಿಸಬೇಕಾದಂತಹ ಹಣ ಪಾವತಿಸುವಂಥ ಸಂದರ್ಭ ಹಾಗೂ ಬ್ಯಾಂಕಿನಲ್ಲಿ ಕೆಲವು ವಿಷಯಗಳಿಗೆ ಪಾವತಿಸಬೇಕಾದಂತಹ ಹಣ ಇನ್ನಿತರ ಒಂದು ಖರ್ಚುಗಳು ಈ ತಿಂಗಳು ಹೆಚ್ಚಾಗಿರುತ್ತದೆ. ಕನ್ಯಾ ರಾಶಿಗೆ 6ನೇ ಸ್ಥಾನದಲ್ಲಿ ಶುಕ್ರ ಮತ್ತು ಶನಿ ಇರುವ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ಗಮನವಿರಲಿ. ಅದೇ ರೀತಿ 6ನೇ ಸ್ಥಾನದಲ್ಲಿ ಶನಿ ಇರುವ ಕಾರಣ ಸಾಲ ಸೌಲಭ್ಯಗಳು ಮಾಡುವಂತಹ ಒಂದು ಸಂದರ್ಭವೂ ಬರುತ್ತದೆ. ಕನ್ಯಾ ರಾಶಿಗೆ ಅಷ್ಟಮಾಧಿಪತಿ 11ನೇ ಸ್ಥಾನದಲ್ಲಿ ಇರುವ ಕಾರಣ ಮಾಡುವ ಒಂದು ಕೆಲಸ ಕಾರ್ಯಗಳು ಗಮನವಿಟ್ಟು ಮಾಡಿ, ಕೊಟ್ಟ ಹಣ ಹಿಂದಿರುಗಿ ಬರುತ್ತದೆ. ಲಾಭದ ಹಣವನ್ನು ಹೇಗೆ ಖರ್ಚು ಮಾಡಬೇಕೆಂದು ಗಮನಾರ್ಥವಾಗಿ ಖರ್ಚು ಮಾಡಿ. ಈ ಫೆಬ್ರವರಿ ತಿಂಗಳಿನಲ್ಲಿ ಕನ್ಯಾ ರಾಶಿಗೆ ಅದೃಷ್ಟವಾದ ದೇವರು ಲಕ್ಷ್ಮಿ, ಅದೃಷ್ಟವಾರ ಅಂತಂದರೆ ಗುರುವಾರ, ಅದೃಷ್ಟದ ದಿನ 1, ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಪರಿಹಾರ: ಆಂಜನೇಯ ಸ್ವಾಮಿಗೆ ಹಾಲರ್ಪಣೆಯನ್ನು ಮಾಡಿ ಪೂಜೆ ಮಾಡಿಸುವುದರ ಮೂಲಕ ಕನ್ಯಾ ರಾಶಿಗೆ ಕೆಲವೊಂದು ಕಷ್ಟಕಾಲವನ್ನು ತಪ್ಪಿಸಬಹುದಾಗಿರುತ್ತದೆ. ಮಾಡಿ ನೋಡಿ. ನಮಸ್ತೆ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತುಲಾ ರಾಶಿಯ ಬಗ್ಗೆ ವಿವರಿಸುತ್ತೇನೆ. ನಮಸ್ತೆ. If you like the video, please like, share and subscribe the channel. Thank you.